if p plus 1 by q equals to 1 and q plus 1 by r equals to 1, then what is PQR? That is P into Q into R. The options are -1, 2, -2 and fourth option is cannot be calculated. ಇಲ್ಲಿ P into Q into R ಈ ಒಂದು ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ನಾನು ಏನು ಮಾಡ್ತೀನಿ ಅಂತಂದರೆ ಈ ಮೂರನ್ನು ಒಂದೇ ವ್ಯಾಲ್ಯೂಗೆ ಒಂದೇ ವೇರಿಯಬಲ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. P into Q into R. ಇಲ್ಲಿ P plus 1 by Q equal to 1 ಅಂತ ಕೊಟ್ಟಿದ್ದಾರೆ ಹೌದಾ, ಅದನ್ನು ನಾನು ತಗೊಂಡು P plus 1 by Q equals to 1 ಇದೆ. ಇಲ್ಲಿಂದ P ವ್ಯಾಲ್ಯೂನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ವಿ ಗೆಟ್ 1 minus 1 by Q. 1 by Q ಪ್ಲಸ್ ಇದೆ, ಆ ಕಡೆ ತಗೊಂಡಿದ್ದೀನಿ ಮೈನಸ್ 1 by Q ಆಯಿತು. ಸೊ P ವ್ಯಾಲ್ಯೂ ಸಿಕ್ತು. ಈಗ ಎರಡನೇ ಈಕ್ವೇಷನಿಂದ ನಾನು ಏನು ಮಾಡ್ತೀನಿ ಅಂತಂದರೆ R ವ್ಯಾಲ್ಯೂ ತೊಗೊಳ್ತೀನಿ, ಯಾಕಂದರೆ Pನ ಇನ್ ಟರ್ಮ್ಸ್ ಆಫ್ Q ಎಕ್ಸ್ಪ್ರೆಸ್ ಮಾಡಿದ್ದೀನಿ. Pನ ಇನ್ ಟರ್ಮ್ಸ್ ಆಫ್ Q ಎಕ್ಸ್ಪ್ರೆಸ್ ಮಾಡಿದ್ದೀನಿ. Q ಆ್ಯಸ್ ಇಟ್ ಈಸ್ ಇರಲಿ. ಆರನ್ನು ಕೂಡ ಇನ್ ಟರ್ಮ್ಸ್ ಆಫ್ Q ಎಕ್ಸ್ಪ್ರೆಸ್ ಮಾಡಿದರೆ ಎಲ್ಲನೂ Q ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ದಂಗೆ ಆಗ್ತದೆ. ಸೊ ಇದು ಒಂದು ಕಡೆ ಇರಲಿ, ನಮಗೆ ನೆಕ್ಸ್ಟ್ ಯೂಸ್ ಮಾಡ್ಕೊಳ್ತೀನಿ ನಾನು. ಈಗ ಈ ಎಕ್ವೇಷನ್ ತೊಗೊಳ್ಳಿ, ಯಾವುದದು Q ಪ್ಲಸ್ 1 by R ಈಕ್ವಲ್ಸ್ ಟು 1. ನನಗೆ R ಬೇಕು, ಹಾಗಾಗಿ Qನ ಆ ಕಡೆ ಕಳಿಸ್ತೀನಿ. 1 by R ಈಕ್ವಲ್ಸ್ ಟು 1 minus Q ಆಯಿತು. ಐ ವಾಂಟ್ R, ನಾಟ್ 1 by R. ಸೊ ಟೇಕ್ ದ ರೆಸಿಪ್ರೋಕಲ್. 1 by R R ಆಗುತ್ತೆ, 1 minus Q ಅನ್ನೋದು 1 by 1 minus Q ಆಗುತ್ತೆ. ರೆಸಿಪ್ರೋಕಲ್ ತಗೊಂಡಾಗ R ಈಕ್ವಲ್ಸ್ ಟು 1 divided by 1 minus Q. ಓಕೆ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ R. ಇಲ್ಲಿ P ಇದೆ, ಇಲ್ಲಿ R ಇದೆ, ಎರಡನ್ನು ತೊಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. P ಮೀನ್ಸ್ 1 minus 1 by Q, ಇಟ್ ಈಸ್ P ಇಂಟು Q. ಇದನ್ನೇನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಇಂಟು R ಅಂತಂದರೆ ಇಲ್ಲಿಂದ ಬರೀರಿ 1 divided by 1 minus Q. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 1 ಇದೆ, ಸೊ ಎಲ್ ಸಿ ಎಮ್ Q ಬರ್ತದೆ. ಸೊ ಇಟ್ ಈಸ್ Q. Q ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, Q minus 1 ನ್ಯೂಮರೇಟರ್ ಆಯಿತು. Q minus 1 ನ್ಯೂಮರೇಟರ್ ಇಂಟು Q ಇಂಟು 1 divided by 1 minus Q. Q ಗೆಟ್ಸ್ ಕ್ಯಾನ್ಸಲ್ಡ್. ಇಲ್ಲಿ Q minus 1 ಇದೆ, ಇಲ್ಲಿ 1 minus Q ಇದೆ. ಸೊ ಎರಡರಲ್ಲೂ ಸೇಮ್ ಟರ್ಮ್ಸೇ ಇರೋದು, ಆದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಷ್ಟು ಮಾತ್ರ ವೇರಿಯೇಷನ್ ಇರೋದು, ವ್ಯತ್ಯಾಸ ಇರೋದು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಈ ಬ್ರ್ಯಾಕೆಟಿಂದ ಮೈನಸನ್ನು ಕಾಮನ್ ತೆಗಿತೀನಿ. ಮೈನಸನ್ನು ಕಾಮನ್ ತೆಗೆದ್ರೆ Q minus 1 ಇರೋದು 1 minus Q ಆಗುತ್ತೆ. ಮೈನಸನ್ನು ಕಾಮನ್ ತೆಗೆದಾಗ ಪ್ಲಸ್ ಇರೋ ಟರ್ಮ್ ಎಲ್ಲ ಮೈನಸ್ ಆಗುತ್ತೆ, ಮೈನಸ್ ಇರೋ ಟರ್ಮ್ ಎಲ್ಲ ಪ್ಲಸ್ ಆಗುತ್ತೆ. ಸೊ Q ಪಾಸಿಟಿವ್ ಇರೋದ್ರಿಂದ ಅದು ಮೈನಸ್ Q ಆಗುತ್ತೆ, ಮೈನಸ್ 1 ಅಂತ ಇರೋದ್ರಿಂದ ಅದು ಪ್ಲಸ್ 1 ಆಗುತ್ತೆ. ಸೊ Q minus 1 ಏನಾಯ್ತು, ಇಲ್ಲಿಗೆ 1 minus Q ಆಯಿತು. ಈ Q ಆಲ್ರೆಡಿ ಕ್ಯಾನ್ಸಲ್ ಮಾಡಿರೋದ್ರಿಂದ ಇಲ್ಲಿ ನಮ್ಮ ಹತ್ರ ಉಳಿಯೋದು 1 by 1 minus Q ಮಾತ್ರ. ಸೊ ಅಗೇನ್ 1 minus Q ಕ್ಯಾನ್ಸಲ್ ಆಯಿತು. ಇಲ್ಲಿ ಮೈನಸ್ ಇದೆ, ಇಲ್ಲಿ 1 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ -1. ದೇರ್ಫೋರ್ ದ ವ್ಯಾಲ್ಯೂ ಆಫ್ PQR is equal to -1. ಸೊ ಫಸ್ಟ್ ಆಪ್ಷನ್ is correct.